ಅದು ಹೋಗಲಿ, 3 ಹೊತ್ತು ನೀನು ಪೂಜೆ ಪುನಸ್ಕಾರ, ದೇವರು, ದಿಂಡ್ರು, ದಾನ, ಧರ್ಮ ಅಂತ ಮಾಡ್ತಿರ್ತೀಯಲ್ಲ, ಈಗ ನೀನು ನನಗೆ ಮಾಡು ಅಂತ ಹೇಳ್ತಿರೋ ಕೆಲಸ ನಿನ್ನ ಧರ್ಮಕ್ಕೆ ವಿರುದ್ಧ ಅಲ್ವಾ? ನಿನ್ನ ಹೆಸರಲ್ಲಿ ಆ ಹುಡುಗಿ ಜೀವ ತೆಗೆದು ಬಿಡ್ತಾರೆ. ಇದು ಧರ್ಮನ? ನೀನಿದನ್ನು ಮಾಡಲೇಬೇಕು ಶ್ರೀಕಾಂತ. ಅವಳ ಜೀವನ ಉಳಿಸ್ಲೇಬೇಕು. ಇದಕ್ಕಿಂತ ದೊಡ್ಡ ಧರ್ಮ ಬೇರೆ ಯಾವುದೂ ಇಲ್ಲ. ನೋಡು, ನಿಮ್ಮಪ್ಪ ಈ ವಂಶ ಇದೇ ದಾರಿಯಲ್ಲಿ ಮುಂದುವರಿಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಬಹುಶಃ ದೇವರಿಷ್ಟನೂ ಅದೇ ಆಗಿರ್ಬೋದು. ದೇವರಿಷ್ಟ? ಅಮ್ಮ, ನೀನು ಏನು ಮಾತಾಡ್ತೀನಿ? ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ಲ? ನನ್ನ ಜೊತೆಗೆ ಬಾ. ಎಲ್ಲಿಗೆ? ನನ್ನ ಜೊತೆಗೆ ಬಾ ಅಂತ ಹೇಳಿದ್ನಲ್ಲ, ಬಾ ಶ್ರೀಕಾಂತ. ಕೂತ್ಕೋ. ನೋಡು, ಇದು ಭಗವದ್ಗೀತೆ. ತಲತಲಾಂತರದಿಂದ ಎಲ್ಲರೂ ಇದನ್ನೇ ನಂಬ್ಕೊಂಡು ಬಂದಿದ್ದಾರೆ. ಅದು ನಿನಗೂ ಗೊತ್ತಿರೋ ವಿಷಯ. ಈ ಮಹಾಗ್ರಂಥ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುತ್ತೆ. ಮನಸ್ಸಲ್ಲಿ ಏನೇ ಗೊಂದಲ ಇದ್ದರೂ ಇದು ನಮಗೆ ಸಹಾಯ ಮಾಡುತ್ತೆ. ಈಗ ನೀನೇನು ಮಾಡ್ತೀಯ ಅಂದರೆ, ಒಂದೇ ಮನಸ್ಸಿಂದ ದೇವರ ಧ್ಯಾನ ಮಾಡ್ತಾ ಕಣ್ಣು ಮುಚ್ಕೊಂಡು ಈ ಗ್ರಂಥದಿಂದ ಒಂದು ಪುಟ ಆರಿಸ್ತೀಯ. कर्मण्येवाधिकारस्ते मा फलेषु कदाचिन मा कर्मफल हेतुर्भुर्माते सज्ञास्त्व कर्मणि. ನೀನು ಆರಿಸಿದ ಪುಟ ಇದನ್ನು ಹೇಳ್ತಾ ಇದೆ. ಇದರ ಅರ್ಥ ಏನು ಅಂತ ಇಲ್ಲೇ ಇದೆ, ನಿನಗೆ ಓದಿ ಹೇಳ್ತೀನಿ, ಕೇಳಿಸ್ಕೊ. ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಷ್ಟೇ ನಿನ್ನ ಅಧಿಕಾರ. ಅದರ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸು ಆಗದಿರಲಿ. ಕರ್ಮ ಮಾಡದಿರುವುದೆಂದರೆ ನಿಯೋಜಿತ ಕರ್ತವ್ಯಗಳನ್ನು ಮಾಡದಿರುವುದು. ತನ್ನ ಹಿರಿಯರು ನಿಯೋಜಿತ ಕರ್ತವ್ಯವನ್ನು ಫಲದ ಆಸೆ ಇಲ್ಲದೆ ಮಾಡಬೇಕೆಂದು ಭಗವಂತನು ಬೋಧಿಸಿದನು. ನೀನೇ ಆರಿಸಿದ ಪುಟ ನೋಡಿದ್ಯಾ ಏನು ಹೇಳ್ತಾ ಇದೆ ಅಂತ? ದೇವರ ಸನ್ನಿಧಿಲಿ ಸಿಕ್ಕಿರೋ ಉತ್ತರ ಇದು. ಇದು ಯಾವತ್ತೂ ಸುಳ್ಳಾಗಲ್ಲ ಶ್ರೀಕಾಂತ.
ನೋಡು, ಧರ್ಮ ಅಧರ್ಮ ಇದ್ರ ಬಗ್ಗೆ ಎಲ್ಲ ನೀನು ಏನು ಯೋಚನೆ ಮಾಡಬೇಡ. ಅದರ ಪಾಪ ಪುಣ್ಯ ಎಲ್ಲ ನಮಗಿರಲಿ. ನೀನು ನಮ್ಮ ಮನೆತನ, ನಮ್ಮ ವಂಶ, ನಮ್ಮ ಎಲ್ಲರ ಸಂತೋಷದ ಬಗ್ಗೆ ಯೋಚನೆ ಮಾಡು. ಹಾಂ, ಯಾಕೋ ಮುಖ ಒಂಥರ ಇದೆಯಲ್ಲ? ನೀನು ಮಾವನ ಮನೆಯವರು ಯಾರಾದರೂ ಸತ್ತೋದ್ರೇನು? ಇಲ್ವಲ್ಲ, ಯಾಕೆ? ಮತ್ತ್ಯಾಕೆ ಹೀಗೆ ಮುಖ ಉದಿಸ್ಕೊಂಡು ನಿಂತಿದ್ದೀಯಾ? ಕೆಲ್ಸಕ್ಕೆ ಹೋಗ್ತಿದ್ಯೋ ಇಲ್ಲ ಸ್ಮಶಾನಕ್ಕೆ ಹೋಗ್ತಿದ್ಯೋ ನೀನು? ನನ್ನ ಮುಖ ನೋಡು, ನೋಡು ಹೇಗಿದೆ ಅಂತ. ಗಂಡು ಸಿಂಹ ಇದ್ದ ಹಾಗೆ. ಹುಡುಗಿರ ಥರ ಇರಬಾರ್ದು, ಗಂಡಸಾಗಿರ್ಬೇಕು. ನನ್ನನ್ನು ನೋಡು ಕಲ್ತ್ಕೊ. ಎಲ್ಲಿ ಒಂದು ಸಾರಿ ನಗು ನೋಡೋಣ. ನಗು ಒಂದ್ಸಲ ಅಂದೆ. ಅಲ್ವೋ, ಇದು ನಗುನ? ಇದನ್ನ ನಗು ಅಂತಾರ? ಇದು ಯಾವ ಸೀಮೆ ನಗುನು? ಬತ್ತಿದ ಹೊಳೆಯಲ್ಲಿ ದೋಣಿ ಓಡಿಸ್ದಂಗೆ ನಗ್ತಾ ಇದ್ಯಾ? ನೀನ್ ನಗೋದನ್ನ ನಾನು ನೋಡಿದೆ. ಸಂಜೆವರೆಗೂ ಇಲ್ಲೇ ನಿಂತು ನಗೋದನ್ನ ಕಲಿತು ನಾನು ವಾಪಸ್ ಬಂದು ನೀನು ಹೇಗೆ ನಗ್ತೀಯ ಅಂತ ನಾನು ನೋಡ್ತೀನಿ. ಛೇ ಇದೇನು ಜಗದೀಶಪ್ಪ ಅವರೇ, ಒಂದು ತಾಯಿ ಮಕ್ಕಳು ಇಷ್ಟೊಂದು ಭೇದ ಭಾವನೆ. ಒಂದು ಕಣ್ಣಾಗ ಸುಣ್ಣ, ಇನ್ನೊಂದು ಕಣ್ಣಾಗ ಬೆಣ್ಣೆ. ನನಗೇನಾರು ಅಂದ್ಬಿಡ್ಲಿ ನಾನು ತಡ್ಕೋತೀನಿ, ಆದರೆ ನಿಮಗೇನಾರು ಅಂದ್ಬಿಟ್ರೆ ನಾನು ತಡ್ಕೊಳಕ್ಕಾಗಕ್ಕಿಲ್ಲ ಜಗದೀಶಪ್ಪ ಅವರೇ. ಯಾಕೆಂದರೆ ನೀವು ಈಟ ಇದ್ದಾಗಿಂದ ನಾನು ಸಾಕಿವ್ನಿ, ನನ್ನ ಒಟ್ಟು ಉರಿತದೆ. ನಾನು ಬೋಧಿಸ್ತಿಂದ ನೋಡ್ತಾನೆ ಇವ್ನಿ, ದೊಡ್ಡ ಸಾವುಕಾರರು ಯಾಕೋ ಸಾನೇ ಬದಲಾಗ್ಬಿಟ್ಟವ್ರೆ ಅಂತೀನಿ. ಯಾವಾಗ ನೋಡಿದ್ರು ಶ್ರೀಕಾಂತಪ್ಪನೇ ಒಂದು ಸೋದ್ ವಾರ್ಕ ಕೊಡೋದು ಅಂತ ಕುಣಿತಾರೆ. ಯಾಕೆ ನಿಮ್ಮ ಕೈಲಿ ಕೊಡಕ್ಕಾಗಕ್ಕಿಲ್ವಾ? ಆಯ್ತದೆ ತಾನೇ ಜಗದೀಶಪ್ಪ ಅವರೇ, ನೀವೇನು ತಲೆ ಕೆಡಿಸ್ಕೋಬೇಡಿ. ಈಗ ಶ್ರೀಕಾಂತಪ್ಪ ಅವ್ರ ಮೇಲೆ ದೊಡ್ಡ ಯಜಮಾನ್ರಿಗೆ 7 ದಿನ ಪಿರುತಿ ಇರ್ತದೆ ಹೇಳಿ.
ಶ್ರೀಕಾಂತಪ್ಪ ಏನಾದರೂ ಆ ಹುಡುಗಿನ ಇಲ್ಲಿವರೆಗೂ ಮುಟ್ಟಿಲ್ಲ ಅಂತ ದೊಡ್ಡ ಯಜಮಾನ್ರಿಗೆ ಗೊತ್ತಾದರೆ ಈಗಲೇ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಹಾಗೇನಾಯ್ತದೆ ಹೇಳಿ, ಎಲ್ಲ ಪಿರುತಿ ನಿಮ್ಯಾಕೆ ಇರ್ತದೆ. ಓ ಅಣ್ಣ ಪುಷ್ಪನಣ್ಣ, ನೀವು ಕೊಟ್ಟಿರಲ್ಲ ಮೂಟೆ, ಅದನ್ನ ಭೂವಳ್ಳಿಗೆ ಹಾಕ್ಬಿಟ್ಟು ಬಂದ್ವಿ. ಈಗ ಅಕ್ಕನ ಪತ್ರ ಬರ್ಕೊಡ್ತೀರಾ? ಆಯ್ತಪ್ಪ, ಇರೋ ಬರ್ಕೊಡ್ತೀನಿ, ಗಲಾಟೆ ಮಾಡಬೇಡ. ಇನ್ನೊಳ್ಳೆ ರಾಮ ಆಯ್ತು ನಮಗೆ. ಏನಂತ ಬರಿಬೇಕು? ನಾನು ಹೇಳ್ತೀನಿ. ಮಲ್ಲಿ ಅಕ್ಕಂಗೆ 4 ಉಮ್ಮ. ಮಲ್ಲಿ ಅಕ್ಕಂಗೆ 4 ಉಮ್ಮ. ನೀನ್ ಹೇಗಿದ್ಯಾ? ಇಲ್ಲೆಲ್ಲರೂ ಸಂದಾಗಿದ್ದೀವಿ. ಇಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ. ಅಕ್ಕ, ನೀನೇನ್ ಮಾಡ್ತಾ ಇದೀಯಾ? ಸುಮ್ಕಿರೋ. ಅಣ್ಣ, ನೀನ್ ಬರೆಯೋಣ. ಸುರೇಶ ಬಾವಯ್ಯ ಹೆಂಗವ್ರೆ? ಅಪ್ಪ ಅವ್ವ ಸಂದಕವ್ರೆ, ಆದ್ರೂ ನಿನ್ಗೆ ಎಫ್ಟಿ ಮಾಡ್ಕೊಂಡು ಬೇಜಾರಾಗವ್ರೆ. ಕಮಲಿ ಅಕ್ಕ ಆಟದಲ್ಲಿ ಮೋಸ ಮಾಡ್ತಾಳೆ. ನಿನ್ಗೆ ಯಾವಾಗ್ಲೂ ಆಟದ ಬಗ್ಗೆನೇ ಚಿಂತೆನಾ? ಹೊಸ ಸುಮ್ಕಿರೋ, ಇಲ್ಲಿ ನಾನು ಬರೆಸ್ತಾ ಇಲ್ವಾ? ಅಣ್ಣ, ನೀನ್ ಬರೆಯೋಣ. ಆಯ್ತು. ಇಲ್ಲೆಲ್ರಿಗೂ ನಿನ್ಗೆ ಎಫ್ಟಿ ತುಂಬಾ ಆಯ್ತದೆ. ಅಪ್ಪ ಅವಂಗೆ ನೀನು ಹೊಂಟೋದಾಗಿಂದ ನಗುನೇ ಮರ್ತೋಗದೆ. ನಗೋದೆ ಮರ್ತೋಗೋರೆ. ನೀನಿಲ್ಲ ನೋಡು, ಯಾರಿಗೂ ಖುಷಿನೇ ಇಲ್ಲ. ಪತ್ರ ಮುಟ್ಟಿದ ಕೂಡಲೇ ಸಮಾಚಾರ ತಿಳಿಸು. ಇಂತಿ ನಿನ್ನ ರಾಜಿ, ಕಮಲಿ, ಮಂಜಾ. ಇಂತಿ, ರಾಜಿ, ಕಮಲಿ, ಮಂಜಾ. ಅಡ್ರೆಸ್ ಹೇಳು, ಎಲ್ಲಿರ್ತಾಳೆ ಅಲ್ಲಿಗೆ ಹೋಗಿ ಸೇರುತ್ತೆ ಲೆಟ್ರು. ಅಣ್ಣ ಬರ್ಕೊಳ್ಳಿ. ಹೇಳು. ಸುರೇಶ ಬಾವಯ್ಯ, ಮಾದೇವಪ್ಪನವರ ಮಗ. ಸುರೇಶ ಬಾವ, ರಾಜೇಶಪ್ಪನವರ ಮಗ. ಚಿಗಳೂರು, ಕನಕ್ಪುರ. ಚಿಗಳೂರು, ಕನಕ್ಪುರ. ಆಯ್ತು ತಗೋ. ಆಗೋಯ್ತಾ? ಆಯ್ತು, ಡಬ್ಬಕ್ಕೆ ಹಾಕ್ಬಿಡು ಹೋಗಿ. ಕಮಲಿ, ಮಂಜಾ. ಹೋಗಿ ನೋಡಿ, ಸಾಕು, ಡಬ್ಬಕ್ಕೆ ಹಾಕ್ಬಿಟ್ಟು ಹೋಗಿ. ಅವಳ ಜೀವನ ಉಳಿಸ್ಲೇಬೇಕು. ಇದಕ್ಕಿಂತ ದೊಡ್ಡ ಧರ್ಮ ಬೇರೆ ಯಾವುದೂ ಇಲ್ಲ. ಶ್ರೀ, ಯಾಕೆ ಹಾಗೆ ನೋಡ್ತಿದ್ಯಾ? ಯಾಕೋ ಇಲ್ಲ, ಹೀಗೆ ಸುಮ್ಮನೆ. ಶ್ರೀ, ನಾ ಹೇಗೆ ಕಾಣ್ತಾ ಇದ್ದೀನಿ ಹೇಳಲ್ವಾ?
ಹೇಳಲ್ಲ ಅಂದರೆ ಹೋಗು. ಆ ಹುಡುಗಿ ಹತ್ರನೇ ಹೋಗು. ನನ್ನ ಕಡೆ ನೋಡೋದು ಬೇಡ, ಹೋಗು. ಈಗ ನೋಡ್ತಾನೆ, ಈಗೇನು ನೋಡೋದು ಬೇಕಾಗಿಲ್ಲ, ಹೋಗು ಅಂತ ಹೇಳಿದ್ನಲ್ಲ. ಶ್ರಾವಣಿ, ಯಾಕಿಷ್ಟು ಇರಿಟೇಟ್ ಆಗ್ತಿದ್ಯಾ? ಈಗ ನಿನ್ನ ಮಲ್ಕೊ, ನಾನು ಆಮೇಲೆ ಹೋಗ್ತೀನಿ, ಓಕೆನಾ? ನಾನು ಈಗಲೇ ಮಲ್ಗೋದಿಲ್ಲ. ನಮ್ಮ ಅಣ್ಣನ ಫೋನ್ ಬರುತ್ತೆ. ನೀನು ಹೋಗು, ಲೇಟ್ ಆಗತ್ತೆ. ನಿನಗೋಸ್ಕರ ಆ ಹುಡುಗಿ ಇಡೀ ರಾತ್ರಿ ಕಾಯ್ತಾ ಕೂರ್ಬೇಕಾ? ಎಲ್ಲಾರನ್ನೂ ಕಾಯಿಸೋದೇ ಆಗೋಯ್ತು. ನಿನ್ಗೋಸ್ಕರ ಆ ಹುಡುಗಿಯಲ್ಲಿ ಕಾಯ್ತಾ ಕೂರೋದು, ನೀನು ಹೋಗದೆ ಇರೋದು, ನಿಮ್ಮಪ್ಪ ರೌದ್ರಾವತಾರ ತಾಳೋದು, ಕೊನೆಗೆ ಎಲ್ಲರೂ ಸೇರಿ ನನ್ನನ್ನೇ ಬೈಯೋದು. ನಿನ್ನಿಂದಾಗಿ ಎಲ್ಲರ ಹತ್ರ ನಾನು ಬಾಯಿಗೆ ಬಂದಾಗೆ ಬಯಸ್ಕೋಬೇಕು. ಸುತ್ತಿ ಬಳಸಿ ನನಗೆ ಮಗು ಆಗಿಲ್ಲ ಅನ್ನೋದೇ ಬರುತ್ತೆ. ಹೇಳ್ತೀನಿ ಮಾಡೋದಕ್ಕೇನು ನಿನ್ಗೆ? ಹೋಗು ಮೊದಲು. ದೇವರ ಸನ್ನಿಧಿಲಿ ಸಿಕ್ಕಿರೋ ಉತ್ತರ ಇದು. ಇದು ಯಾವತ್ತೂ ಸುಳ್ಳಾಗಲ್ಲ ಶ್ರೀಕಾಂತ. ಸುತ್ತಿ ಬಳಸಿ ನನಗೆ ಮಗು ಆಗಿಲ್ಲ ಅನ್ನೋದೇ ಬರುತ್ತೆ. ಹೇಳ್ತೀನಿ ಮಾಡೋದಕ್ಕೇನು ನಿನ್ಗೆ? ಹೋಗು ಮೊದಲು.